ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾಂಶಿ ಮಾಮ್ ಸ್ನೇಹ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಐತಿ. ಇವತ್ತು ನಮ್ಮ ಅಂಟಿ ಮನೆಯೊಳಗೆ ವರಮಹಾಲಕ್ಷ್ಮಿ ಪೂಜೆ ಮಾಡತ್ತಾರ. ಅಲ್ಲಿ ಕರ್ದಾರಂತೇಳಿ ಎಲ್ಲರೂ ಹೊಂಟೇವಿ. ನಾನು ಪಾಪು ಹೊಂಟೇವಿ. ಪೂರ್ತಿ ವಿಡಿಯೋ ನೋಡ್ರಿ, ಹೆಂಗೆ ಆಗ್ತೈತಿ ಎಲ್ಲ ತೋರಿಸ್ತೀನಿ. ಬರ್ರಿ, ಹಾಕ್ತಾರಪ್ಪ ನಾನಂತರು. ನೋಡ್ರಿ, ಎಲ್ಲರೂ ಹೊಂಟೇವಿ. ನಾನು ನಮ್ಮ ದಿವ್ಯಾಂಶಿ ಬೇಬಿ ಹೊಂಟೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡ್ತೀವಿ. ವರಮಹಾಲಕ್ಷ್ಮಿ ಪೂಜೆ ಮಾಡ್ಕೊಂಡು ಮಂದಿ ವಿಷಯ ಇದ್ದು ಬರ್ತೀವಿ. ಕಣಮ್ಮ, ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ ಹಾಯ್. ನೋಡ್ರಿ ಗಾಯ್ಸ್, ಮನೆಗೆ ಬಂದ್ವಿ. ಡೆಕೋರೇಷನ್ ಎಲ್ಲ ಮುಗ್ದೈತಿ. ಡೆಕೋರೇಷನ್ ಮುಗಿದು ಬ್ರಾಹ್ಮಿ ಮುಹೂರ್ತ ಒಳಗೆ ಪೂಜೆ ಆಗೈತಿ. ಇವಾಗ ನಮ್ಮ ಅಂಟಿ ಹೋಳ್ಗೆ ಮಾಡತ್ತಾರೆ. ಆಮೇಲೆ ಅದನ್ನು ನೈವೇದ್ಯಕ್ಕಿಟ್ಟು ಆಮೇಲೆಲ್ಲ ಪೂಜೆ ಎಲ್ಲ ಮತ್ತೊಂದು ಸಲ ಪೂಜೆ ಮಾಡಿ ಉಡಿ ತುಂಬ್ತಾರ. ಅಂದ್ರೆ 5 ಜನ ಮುತ್ತೈದರಿಗೆ ಉಡಿ ತುಂಬ್ತಾರಂತ. ನೋಡ್ರಿ, ನಮ್ಮ ಪಾಪು ಒಂದು ಆಡಾತಾಳ. ನಮ್ಮ ಅಂಟಿದು ಇನ್ನೂ ಹೋಳ್ಗಿನ ಮುಗ್ದಿಲ್ಲ. ನಮ್ಮ ಪಾಪು ಬರೀ ದೇವ್ರ ಕಡೆನೇ ಹೊಂಟಾಳಂಥೇಳಿ ಆಕಿಗೆಲ್ಲ ಆಟ ಸಾಮಾನು ಕೊಟ್ಟು ಕೊಟ್ಟೇನಿ. ನಮ್ಮ ಪಾಪು ನೋಡ್ರಿ, ಫುಲ್ ಮನೆಯೆಲ್ಲ ಅಡ್ಡಾಡ್ಕೊಂಡು ಆಟ ಆಡತ್ತಾಳ. ಆಕಿನ ಕಾಲು ಬಂದಾವಂತೇಳಿ ಒಟ್ಟ ನಿಂದ್ರವಲ್ಲ ಪಾಪು. ಉಡಿ ತುಂಬಾಕಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತೀವಿ. ಇವಾಗ ರೆಡಿ ಎಲ್ಲ ಮಾಡ್ಕೊಂಡು ಈಗ 5 ಜನ ಮುತ್ತೈದರು ಬರ್ತಾರೆ. ಇವಾಗ ಒಂದು ಸಲ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಮತ್ತೊಂದು ಸತಿ ಕಾಯೆಲ್ಲ ಒಡ್ಕೊಂಡು ಪೂಜೆ ಮಾಡ್ಬೇಕು. ಇವಾಗ ನೋಡ್ರಿ, ಇವಾಗ ನಾನು ಪೂಜೆ ಮಾಡತ್ತೀನಿ. ದೀಪ ಹಚ್ಕೊಂಡು ಉದ್ಕಡಿ ಎಲ್ಲ ಬೆಳ್ಕೊಂಡು ಪೂಜೆ ಮಾಡಾಕತ್ತೀನಿ. श्रीहरि मनोविलासिनी श्रीनिधि महाप्रचोदिनी श्री सुखी सुमंगलांगिनी सर्व इष्ट सुप्रदायिनी ನಮ್ಮ ಮನೆಯಲ್ಲಿ ಬಂದು ನೆಲೆಸಮ್ಮ. ಕರೆದಾಗ ಮುತ್ತೈದೆ ಹೋಗದೆ ನೀರಬೋದೆ, ಬಾರಮ್ಮ ಹೋಗೋಣ ಕುಂಕುಮ ಕಾಯೋಣ, ಊರ ಕಾಯೋ ಮುತ್ತೈದೆ ಅನ್ನಮ್ಮ. ಇವಾಗ ನಾ ಪೂಜೆ ಮಾಡತ್ತೀನಿ. ಪೂಜೆ ಆದಮೇಲೆ ನಮ್ಮ ಅಂಟಿ ಬಂದು ಕಾಯೆಲ್ಲ ಹೊಡಿತಾರೆ. ಇವಾಗ ಮಂಟಿ ಕಾಯಿ ಹೊಡೆದು ಎಲ್ಲ ಪೂಜೆ ಮುಗಿಸಿ ಮತ್ತು ಎಲ್ಲರಿಗೂ ಇವಾಗ ಕುಂದಿರ್ಸ್ಕೊಂಡು ಉಡಿ ತುಂಬ್ತಾರೆ. ಪಾಪು ಒಂದು ಸಿಕ್ಕಾಪಟ್ಟೆ ಅಳಾತಾಳ. ಇವಾಗ ನಾನು ಉಡಿ ತುಂಬ್ಕೋಬೇಕಾ. ಅವರು ಬಂದೆಲ್ಲ ಆರತಿ ಬೆಳಗಿದ್ರ ದೇವ್ರಿಗೆ. ಇವಾಗ ಅರ್ಶಿನ ಕುಂಕುಮ ಕೊಟ್ಟು ಎಲ್ಲ ಉಡಿ ತುಂಬ್ತಾರೆ ನಮ್ಮ ಅಂಟಿ. ನಾನು ಪಾಪುಗೆ ವಿನ್ನು ಕಡೆ ಕೊಟ್ಟು ಈಗ ನಾನು ಬಂದು ಕುತ್ಕೊಂಡು ಉಡಿ ತುಂಬ್ಕೊತೀನಿ. ಪಾಪು ಸಿಕ್ಕಾಪಟ್ಟೆ ಅಳಾತಾಳೆ. ಇವತ್ತು ಕಿರಿ ಮಾಡತ್ತಾಳೆ. ಏನಾದರೂ ಒಳ್ಳೆ ಫಂಕ್ಷನ್ ಇದ್ದಾಗ ಮಕ್ಕಳು ಭಾಳ ಕಿರಿಕಿರಿ ಮಾಡ್ತಾರೆ.
ನಾವು ನೆಕ್ಸ್ಟ್ ವರ್ಷ ನಮ್ಮ ಮನೆಯೊಳಗೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ. ನಾನು ಮದುವೆ ಆದಾಗಿಂದ 2 ಇಯರ್ ಮಾಡೇ ಇಲ್ಲ. ನೆಕ್ಸ್ಟ್ ಇಯರ್ ನಾನು ಮಾಡ್ಬೇಕಂತ ಮಾಡೀನಿ ವರಮಹಾಲಕ್ಷ್ಮಿ ಪೂಜೆ. ನೋಡೋಣ ಏನೇನು ಆಗ್ತೈತಂತ. ಈ ವರ್ಷ ನಮ್ಮ ಅಂಟಿ ಮನೆಯೊಳಗೆ ಆತ ವರಮಹಾಲಕ್ಷ್ಮಿ ಪೂಜೆ. ಈ ವರ್ಷ ನಾವು ಇಲ್ಲೇ ಮಾಡಿದ್ವಿ ಹಬ್ಬನ. ಮಸ್ತ್ ಆಗೈತಿ ಇವತ್ತು ಹಬ್ಬ, ಮಸ್ತ್ ಆಯ್ತು. ಜೆ ಮಾಡಿ ಹೂ ಸಿಕ್ಕುವ ಕಡಿಕುವ ಎಲ್ಲ ಹೋಗ್ತದ್ರಿ ಸಾಮಾನ್ಯ ಅಲ್ಲಿ ಹೋಗಿದ್ರಿ ಹೌದು. ಇವ್ರು ಮತ್ತ ಆಮೇಲೆ ಎಂತ ಮಾಡಿದ್ರ ಇವ್ರು ಇದ್ದಿದ್ದಿಲ್ಲ ಅಲ್ಲಿ ಇದ್ದು ತಗೊಳ್ಳಿ ಹೌದು. ಇವಾಗ ಕಡಿತಾ ಬಿಟ್ರೆ ಶಾವಂತಿಗೆ ಸುಗಂಧ ಈಗ ಬಿಸಿಲಿಗೆ ಒಂಥರ ವಾಸನೆ ಇರ್ತಾವ. ಆಮೇಲೆ ನೋಡ್ಸ್ ಭಾಳ ಆಗ್ತಾವ. ಹೌದು, ಈ ಶಾವಂತಿಗೆ ಚಲೋ ಚಲೋ. ಎಲ್ಲರೂ ಊಟ ಮಾಡಿದ್ರೆ ಉಡಿ ತುಂಬ್ಕೊಂಡು ಎಲ್ಲರೂ ಊಟ ಮಾಡಿ ಹೋದ್ರೆ ಇವಾಗ ನಾನು ಪಾಪು ಮಲಗಿಸ್ಕೊಂಡು ಊಟ ಮಾಡತ್ತೀನಿ. ಇವತ್ತೇನಪ್ಪ ಅಂದ್ರೆ ಊಟ ಹೋಳಿಗೆ ಊಟ. ಹೋಳಿಗೆ ತಿನ್ನತ್ತೀನಿ. ಹೋಳಿಗೆ ತಿಂದಾದ್ಮೇಲೆ ಹಬ್ಬದ ಊಟ ಬಜ್ಜಿ ಆಗೈತಿ. ಸಾಂಬಾರು ಪಲ್ಯ ಬಜ್ಜಿ ಎಲ್ಲ ಮಾಡ್ಯಾರ ನಮ್ಮ ಅಂಟಿ. ಈಗ ಅದನ್ನು ತಿನ್ನತ್ತೀನಿ. ನೆಕ್ಸ್ಟ್ ಎಲ್ಲ ತಿಂದು ಮುಗೀತು. ನಮ್ಮ ತಂಗಿ ತಮ್ಮ ಅವರು ಸ್ಕೂಲಿಂದ ಬಂದ್ರೆ ಇವಾಗ ಎಲ್ಲ ಮುಗೀತು. ಹಬ್ಬ ಪೂಜೆನೂ ಮುಗೀತು, ಊಟನೂ ಮುಗೀತು. ಮಸ್ತ್ ಆಗಿತ್ತು ಊಟ ಗೀಟ. ನೋಡಿದ್ರಲ್ಲ ಗಾಯ್ಸ್, ಇವತ್ತು ವರಮಹಾಲಕ್ಷ್ಮಿ ಪೂಜೆ ಹಿಂಗಾಯ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಮತ್ತು ದಿವ್ಯಾಂಶ್ ಮಾಮ್ ಸ್ನೇಹ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.